ಪ್ರಿಯವಾದ ದೇವರ ಜನವೇ, ಯೇಸು ಸ್ವಾಮಿ ನಾಮದೊಳಗೆ நீங்கள் இந்த டிவோஷனுக்கு வாழ்த்து வர வச்சுனேன். இந்த டிவோஷன் ಬೇಕಾಗಿ ತಿರುಗಿ ಪಗುದಿ ಅಪೊಸ್ತಲರ ಬುಕ್ಕು 28வது அதிகாரம் பார்ப்போம். ಅಲ್ಲಿಯೋಗೆ ಕಪ್ಪಲ್ ಸೇದ ಪತ್ತಿ ನೀವು ಓದಿನಿಯೋ. ಇಲ್ಲಿಯೋಗೆ ಪೌಲ್ನ ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಕೈದಿಯಾಗಿ ರೋಮಾಪುರಿಗೆ ಕೂಟ್ನಿದ್ದಾರೆ. ಆ ಕಪ್ಪಲ್ದೊಗೆ 276 ಹೋಗಿದ್ದಾರೆ ಅತನಿಗೆ ನಂಗೆ ಓದಿನಿಯೋ. ಆಕ ಪ್ರಯಾಣಪಟ್ಟು ಹೋಗಿ ಬನಗ ಪೌಲ್ನ ವಿಚಾರಣೆ ಮಾಡಬೇಕು ಕೂಟ್ನಿದ್ದಾರೆ ರೋಮಾಪುರಿಗ. ಅಥವಾ ಕೋಪನಗ ಅಲ್ಲಿಯೋಗೆ ಯೂರೋಕ್ಲಿಥೋನ್ ಅಥವಾ ಪುಯಲ್ ಬಂದು ಆ ಕಪ್ಪಲ್ ಮೇಲೆ ಮೋದಿ ಅದು ಸೇದ ಆಯ್ಟ ಆತ ನೋಡಿಯೋ. ಆಕೆಲ್ಲ ಸೇದಾದ್ರಿಂದ ಅವಕ್ಕೆ ಏನು ಮಾಡಿತ್ತು ಮಟ್ಲೆ ಲಾಸ್ಟ್ಗೆ ಮೆಲಿತಾ ಅಥವಾ ತೀವಿಗೆ ಹೋಗಿ ಸೆದರು ಆತ ನೋಡಿಯೋ. ಅಲ್ಲಿ ಜನ ಅವಕ್ಕೆ ಏನು ಮಾಡಿತ್ತು ಮಟ್ಲೆ ಅವಕಾಗ ಅವಕ್ಕೆ ಅರವಣಚ್ಚಿ ಗವ ಮಾಡಿ ಆ ಕೊರುಗಬೇಕಾಗಿ ಅವಕ್ಕೆ ಕಿಚ್ಚು ಹಾಕಿ ಅಲ್ಲಿ ಅಣಲ್ ಮುಟ್ಟಿ ಅವಕ್ಕೆ ಏನು ಮಾಡಿತ್ತು ಮಟ್ಲೆ ಕಿಚ್ಚು ಕಾದರು ಆತ ನೋಡಿಯೋ. ಆತಮಾಕೆ ಮಾಡಿ ಜಾಮದೋಗೆ ಪೌಲ್ ಬಂದು ಏನು ಮಟ್ಲೆ ಸೌದೆ ಎತ್ತಿ ಕಿಚ್ಚಿಗೆ ಹಾಕೋನಾಗ ಅಲ್ಲಿ ಇದ್ದು ಒಂದು ಹಾವು ಒಂದು ಕಟ್ಟುವರಿಯನ್ ಅಥವಾ ಒಂದು ಹಾವು ಅಣಲ್ಕೊಂಡು ಅವನ ಕೈಗೆ ಕವಿಟ್ರು ಅತ್ನಿ ನೋಡಿಯೋ. ನೋಡ್ವಿ ಅಲ್ಲಿಗೆ ಇತಮಾಕಿಯರ 28 அதிகாரம் 4 மூறாமத்துಗೆ ஒரு விரியன் பாம்பு அனலுரைத்து புறப்பட்டு ಅತ್ನಿಗೆ ಈರ ವಿರಿಯನ್ ಪಾಂಬು ಅಂದೇಗಿ ಮೂರಾಮತ್ತು ಈರ 4வது ಮಾತು ಒಪ್ಪನಗ ಅದು ವಿಷ ಪೂಚಿ ಆಯ್ತಾ ಅತ್ ನೋಣಿಯೋ. 5வது ಮಾತು ಒಪ್ಪನಗ ಅದು ಬುರು ಪೂಚಿ ಆಯ್ತಾ ಅತ್ ನೋಣಿಯೋ. 6வது ಮಾತು ಒಪ್ಪನಗ ಅದು ನಮ್ಮ ಒದರಿ ಬುಟ್ಟ ಅದು ಕಿಚ್ಚು ಬುದ್ದು ಅದು ಬೂದಿ ಆಯ್ತಾ ಅತ್ ನೀ ನೋಣಿಯೋ. ಅದು ವಿರಿಯನ್ ಪಾಂಬ ಇಟ್ಟತ್ತು, ಅದು ಗುರುತು ವಿಷ ಪೂಚಿ ಆಯ್ತತ್ತು, ಅದು ಗುರುತು ಬುರು ಪೂಚಿ ಸಾಧಾರಣ ಪೂಚಿ ಆಯ್ತಾ, ಅದು ಗುರುತು ಅದು ಬೂದಿ ಆಯ್ತಾ ಅತಂದೇಗಿ ಅಲ್ಲಿಯೋಗೆ ಓದನಿಯೋ. ನೋಡ್ವಿ ಇಲ್ಲಿ ಹಾವು ಪತಿ ಸತ್ರು ಏನು ಮಾಡ್ತು ಮಟ್ಲೆ ಸತ್ರು ಹಾವು ಬಂದು ಸತ್ರು ಅಡಿಯಲ ಬೈತಾನೆ. ಅದು ಒಂದು ಏನು ಮಾಡ್ತು ಮಟ್ಲೆ ಪೌಲ್ನ ಕೈಯ ಕವಿತು ಅತ್ನೇಗಿ ನೋಡ್ನಿಯೋ. ಅವನ ಪ್ರಯಾಣದಾಗೆ ಸೇದ ಪಪ್ಪದ ಬಗ್ಗೆ ಟ್ರೈ ಮಾಡಿತ್ತು ಅತ್ ನೋಡ್ನಿಯೋ. ಇತೆಲ್ಲ ನಡೆದೆ ಹಾಗೇನಂತ ಮಟ್ಲೆ ಅವ ಏನ ಮಟ್ಲೆ ಇತೆಲ್ಲ ನಡೆದ್ರಿ. ಒಂದು ಪಕ್ಕ ಕಪ್ಪರ್ ಸೇದ, ಇನ್ನೊಂದು ಪಕ್ಕ ಪೋರ್ ಚೇವರ್ಗೂ ಅವನ ಕೊದ್ದಿನ ಟ್ರೈ ಮಾಡ್ಯಾರ, ಇನ್ನೊಂದು ಪಕ್ಕ ಓದ ಹಿಡಿಯೋಗ ಹಾವು ಅವನ ಕೈಯ ಕಚ್ಚಿರ. ಇದೆಲ್ಲ ನಡವನಾಗ ಆ ತೀವಕ್ಕವ್ರು ಏನಾದ್ರು ಮಟ್ಲೆ ನಿಮ್ಮ ಮನಕ ಸತ್ತುಪ್ನವರಿಯೋ ಆತ ನೆನೆಸಿದ್ರು. 6 அவனுக்கு வீக்கம் கண்டு அல்லது சடுதியில் விழுந்து சாவான் என்று அவர்கள் பார்த்து கொண்டிருந்தார்கள். ನೋಡಿಯೋ ಅವಕ್ಕೆ ಏನು ಅನಿಸಿರುತ್ತೆ ಮಟ್ಲೆ ಈ ತೀವದಿಗೂ ಇಬ್ಬ ಈ ಕಟ್ಟುವರಿಯನ್ ಅಥವಾ ಹಾವು ವಿಷತ್ತನ್ನು ಉಳ್ಳದು ಅದು ಕಚ್ಚಿದವ್ರು ತಪ್ಪಿಸೋದು ಮುಡಿಯ ನಿಮ್ಮ ಮನಕ ಸಡುದಿಯಾಗಿ ಸತ್ತನ ಆತನ ಕಾತುಂದರು. ಅಲೆ ಅವನ ಸಾವಿಲೆ ಯಾಕಂದ್ರ ನೀತಿಮಾನ ಒಂದು ಕೇಡು ಬಪ್ಪಿಲೆ ಕಾರಣ ಯಾಕಂದ್ರೆ ಮಟ್ಲೆ ಅದೇ ಅಪೊಸ್ತಲರ ಬುಕ್ಕದಾಗೆ 20 ಅಧಿಕಾರದಾಗೆ 22 25 ಗಂಟ ಸ್ವಾಮಿ ಆಯಿತು ಅಥವಾ ಒಂದು யூரோக்கள் புயல் பப்பனாக தேவருன தூதன் கேஸ் ஏனேன் பட்டல ஆகிலும் திடமனதாயிருங்கள் என்று இப்பொழுது உங்களுக்கு தைரியம் சொல்லுகிறேன். கப்பர் சேதமே இல்லாமல் உங்களில் ஒருவனுக்கும் பிராண சேதம் வராது. கப்பர் சேதத்தை பந்தரா பிராண சேதம் பப்பதில்லை அது திட்டவாயினா ஏக்கத்து மட்டல. ஏனென்றால் என்னை ஆட்கொண்டவரும் நான் சேவிக்கிறவருமான தேவனுடைய தூதனானவன் இந்த ராத்திரியிலே என்னிடத்தில் வந்து நின்று பவுலே பயப்படாதே, நீ ராயனுக்கு முன்பாக நிற்க வேண்டும். இதோ உன்னுடனே கூடி யாத்திரை பண்ணுகிற யாவரையும் தேவன் உனக்கு தயவு பண்ணினார் என்றான். ஆனப்படினாலே மனுஷரே திடமனதாயிருங்கள், எனக்கு சொல்லப்பட்ட பிரகாரமாகவே நடக்கும் என்று சொல்லி தேவனிடத்தில் நம்பிக்கையாய் இருந்தான். அது ನೋಡಿಯೋ. ಇಲ್ಲಿ ಪೌಲ್ ಏನ ಅಲ್ಲಿ ಯೂರೋಕ್ಕಿಳಿದ ಪುಯಲ್ ಬಂದುಬಿಟ್ಟ, ಕಪ್ಪರ್ ಸೇದ ಬಂದುಬಿಟ್ಟ. ಕಪ್ಪರ್ ಸೇದಗೆ ಯಮಾನ್ ಇವಕ್ಕೆ ತಪ್ಪಿಸಿಬಿಟ್ಟಾರವರಿ ಒಂದು ಹೇಗಿ ಆ ಪೋರ್ ಸೇವಕರಿಗೂ ಇವರ ಕೊದ್ದನೇ ಟ್ರೈ ಮಾಡಿದರು. ಅದ್ರಲ್ಲಿ ಮಾತ್ರ ಅವಕ್ಕೆ ತಪ್ಪಿಸಿ ಅಲ್ಲಿ ಇವಾಗ ಮೆಲಿತ ತೀವಿಗೆ ಸೇವನಗ ಅಲ್ಲಿ ಹಾವು ಕಚ್ಚಿನ ಟ್ರೈ ಮಾಡಿತ್ತು. ಇತ್ತೆಲ್ಲ ಶೋಧನ ಬಂದಲಿಯು, ಇತ್ತೆಲ್ಲ ಪಿಸಾಸಿ போராட்ட ಬಂದಲಿಯು பவுலு திடமனதா இருவி அத்னி ஏக்கத்து மட்டல எனக்கு சொல்லப்பட்ட பிரகாரமாகவே நடக்கும் அத்னீனா. ஏன்னா கப்பர் சேதமே இல்லாமல் பிராண சேதம் வராது. அது திட்டವಾಗಿ அவன் ಮಾತಾಡೋದು ನೋಡಿ ಪ್ರಿಯಕರೇ. ಇಲ್ಲಿ ಏನಂತ ಮಟ್ಲೆ ಅವನು ಮಾತಾಡನ ನಂಬಿಕೆಯೋಡ ಬೇಯ ತರದು ಮಾತಾಡನ ಪ್ರಾಣ ಸೇದ ಬಪ್ಪದಿಲ್ಲ. ಕಪ್ಪಲು ಒಡೆಯಾಕು, ವಿರಿಯನ್ ಪಾಂಬು ಕಚ್ಚಾಕು, ಪೋರ್ ಸೇವರಿಗೂ ಕೊದ್ದನ್ನು ಟ್ರೈ ಮಾಡಾಕು, ಏನತ್ತಾ ನಡೆದಲಿಯೂ ಅಂಜಬೇಡ ಅತ್ನೇಗಿ ಅವ ಬೇಯ ತರದು தைரியம் ನೋಡಿ. 42வது மாதத்துக்கு இத்தமாக்கிற அப்பொழுது காவல் பண்ணப்பட்டவர்கள் ஒருவனும் நீந்தி ஓடி போகாத படிக்கு அவர்கள் கொன்று போட வேண்டும் என்று ಪೋರ್ ಸೇವர்கள் ಯೋಚನೆயாக இருந்தார்கள் ನೋಡಿ. ಆ ಪೋರ್ ಸೇವರು ಯೋಚನೆ ಮಾಡಿದರು, ತಪ್ಪಿಸಿ ಹೋಗ್ಕೊಡೋದಿಲ್ಲ, ಕೊದ್ದುಗಳನ್ನು ಟ್ರೈ ಮಾಡಿದರು. ಹಾಲೆಯು ಅವಕ್ಕೆ
ಏನು ಮಾಡಿತ್ತು ಮಟ್ಲೆ ಏನಂತ ಮಟ್ಲೆ ಪೌಲ್ ತಿಟ್ಟವ ಹೀನ ಪ್ರಾಣ ಸೇದ ಬಪ್ಪದಿಲ್ಲಪ್ಪ ಅದು ನೀಗಿ ಅಮ್ಮ ತಿಟ್ಟವ ಹೀನ ಏನಂತ ಮಟ್ಲೆ என்னை ஆட்கொண்டவரும் நான் ಸೇವಿಕರುமான ದೇವನುடைய ದೂತನವರು இந்த ರಾತ್ರಿயிலே என்னிடத்தில் வந்து நின்றார். ಆಮ ಇತ್ತೆಲ್ಲ ಹೇಗಿತ್ತು ಅದು ನೀಗಿ ನಾ ಸೇವಿಸುವ ದೇವ್ರನ್ನ ದೂತ ಬಂದ, ಎನ್ನೆ ಆಡ್ಕೊಂಡ ದೇವ್ರನ್ನ ದೂತ ಬಂದು ನಿದ್ದ ಅದು ನೀಗಿ ಅಮ್ಮ ಸಾಕ್ಷಿಯಾಗೋದನ್ನ ನೋಡಿ ಪ್ರಿಯವಕ್ಕರೆ. ವಿಶ್ವಾಸ ಮಾತಾಡಿತ್ತು, ವಿಶ್ವಾಸ ಮಾತಾಡಿತ್ತು. ಇನ್ನು ತಲೆ ಪೆರೆತ ಮಟ್ಲೆ ವಿಶ್ವಾಸವ ಮಾತಾಡು, ವಿಶ್ವಾಸವ ನೀ ಮಾತಾಡು, ನೀನು ಅಡು ವಿಶ್ವಾಸ ಮಾತಾಡು. ಪೌಲು ವಿಶ್ವಾಸ ಮಾತಾಡೋಣ. ಒಂದು ಪಕ್ಕ ಯೂರೋ ಕಿಳಿಯೋನೆಂಬ ಪುಯಲ್ ಬಂದುಬಿಟ್ಟ, ಇನ್ನೊಂದು ಪಕ್ಕ ಕಪ್ಪರ್ ಸೇದ ಆಯ್ಬಿಟ್ಟ, ಇನ್ನೊಂದು ಪಕ್ಕ ಪೋರ್ಸೇವರು ಕೊದ್ದನೆ ಟ್ರೈ ಮಾಡ್ಯಾರ, ಇನ್ನೊಂದು ಪಕ್ಕ ಅಲ್ಲಿಗೆ ಹಾವು ಕಚ್ಚೋದು ಟ್ರೈ ಮಾಡ್ರ. ಏನ ತಾ ನಡೆದಲಿಯು ಆಮೇಲೆ ವಿಶ್ವಾಸವ ಅರಿಕಿಟ್ಟ ಅದು ನೋಡಿ ನೀವು ಆಮೇಲೆ ವಿಶ್ವಾಸವ ಅರಿಕಿಟ್ನ ಕಪ್ಪರ್ ಸೇದವ ಅಲ್ಲಾರ್ದಂಗೆ ಪ್ರಾಣ ಸೇದವ ಅಪ್ಪದಿಲ್ಲ. ಯಾಕಂಬಟ್ಲೆ ನಾ ಆಡ್ಕೊಂಡ ದೇವರು, ನಾ ಸೇವಿಸುವ ದೇವ್ರನ್ನ ದೂದ ಇಂದು ಸ್ವಂತ ಬಂದನೆ ಹೇಳ್ಬಿಟ್ಟ ನಂಗವ. ನಾ ರೋಮಪುರಿಗೆ ಹೋಗಿ ಅಲ್ಲಿ ಸಾಕ್ಷಿ ಹೇಗಬೇಕಾಡದೆ ಅದು ನೆಗಿ ಅಮ್ಮ ತಿಟ್ಟವಾಯ್ ಅಮ್ಮ ವಿಶ್ವಾಸವ ಮಾತಾಡೋದು ನೋಡಾಕು. ಪ್ರಿಯಕರೇ, ಸಭೆಯ ಜನವೇ, ದೇವ್ರನ್ನ ಮಕ್ಕವೇ, ನೀ ವಿಶ್ವಾಸ ಮಾತಾಡು, ವಿಶ್ವಾಸ ಮಾತಾಡು. ಏನೋ ದೇವ್ರು ಕಾಪಾತಿನ, ಏನೋ ದೇವ್ರು ಆಶೀರ್ವಚಿನ, ಏನೋ ದೇವ್ರು ಕೈ ಬಿಡೋದಲ್ಲೇ, ಏನೋ ದೇವ್ರು ದಾರಿ ನಡೆಸಿನ, ಏನೋ ದೇವ್ರು ದಾರಿ ತೆರೆದನ, ಏನೋ ದೇವ್ರು ಉಳಿತು ಬೀತನೆ, ಏನೋ ದೇವ್ರನ್ನ ಮಕ್ಕಗ ದಾರಿ ಮಾಡನ, ಏನೋ ದೇವ್ರನ್ನ ಕೈ ಹೆಂಗ ಮೇಲೆ ಅಡದೆ ಏ ಒಂದು ನಾ ಸಮಸ್ಯೆ ಬರ ಕೇಡು ಬಪ್ಪದಲ್ಲೇ ಅದು ನೇಗಿ ನೀ ವಿಶ್ವಾಸ ಮಾತಾಡು, ನೀ ವಿಶ್ವಾಸ ಮಾತಾಡು. ನಂಗೆ ಪ್ರಾಣ ಸೇದ ಬರ ಹೋಪದಲ್ಲೇ ದೇವರ ದಾಟಿ ಒಂದು ಮಾಡೋ ಮುಡಿಯ ಪಿಸಾಸಿ ಆ ಸತ್ರು ಆ ರೂಪ ವಿರಿಯನ್ ಪಾಂಬು ಮಾಕೆ ಸತ್ರು ಬಂದ್ರೆ ಸೇತಿ ನಂಗೆ ಉತ್ಸರ ಮುಟ್ಟೋದು ಮುಡಿಯ ಪ್ರಿಯಕರೇ. ದೇವ್ರನ್ನ ತಿಟ್ಟ ನಂಗೆ ಮೇಲೆ ಅಡದೆ ಸ್ವಾಮಿ ಒಳಿತ ಬೀಗ್ತಾನೆ, ಒಳಿತ ನೋಡವ ನೀಯೋ ಅಥವಾ ವಿಶ್ವಾಸವ ನೀಯು ನಾನು ಮಾತಾಡಬೇಕಾಡದೆ. ಪೌಲು ಅಥವಾ ಮೋಸವಾದ ಸುಳ್ಳಿನ ಮೇಲೆಯೂ ಆಮೇಲೆ ವಿಶ್ವಾಸ ಮಾತಾಡಿದ್ದು, ಆಮೇಲೆ ವಿಶ್ವಾಸ ಮಾತಾಡೋಣ ಸುಳ್ಳಿನ ಮೇಲೆ ಮೋಸವಾಡದೆ. ಯೂರೋ ಕೇಳಿದ ಪುಯಲು ಕಪ್ಪರ್ ಸೇದ ಪ್ರಾಣ ಸೇದ ಬಪ್ಪಿಲೆ ಕಪ್ಪರ್ ಸೇದ ಹಾವು ಕಚ್ಚಿರ ಏನ ಪೋರ್ಚೆಯವರು ಕೊದ್ದನೆ ಟ್ರೈ ಮಾಡ್ಯಾರ. ಆಮೇಲೆ ವಿಶ್ವಾಸ ಮಾತಾಡೋಣ. ನಾವು ರೋಮಾಪುರಿಗೆ ಹೋಗ್ಬೋದು, ನಾನು ಸಾಕ್ಷಿ ಆಗಬೇಕಾಡದೆ. ಏನೇ ಆಡ್ಕೊಂಡವರು ನಾನು ಸೇವಿಕರು ಮಾನ ಕರ್ತುಳಿ ದೂರ ಬಂದು ಹೇಯಿತು, ಇಂದು ರಾತ್ರಿ ಬಂದು ಮಾತಾಡಿತು ಅದು ನೀಗಿ ಆಮೇಲೆ ವಿಶ್ವಾಸವ ಮಾತಾಡೋದನ್ನ ನಂಗೆ ನೋಡಿ ಪ್ರಿಯಕರೇ. ವಿಶ್ವಾಸವ ಮಾತಾಡಬೇಕಾಡದೆ ನೋಡಿವಿ. ಏನ ವಿಶ್ವಾಸ ಇರಿದಡೆ, ವಿಶ್ವಾಸ ಇರಿದಡೆ, ಆ ಇರಿದಡೆ ವಿಶ್ವಾಸ ಬೇಗ ಕಡಿದು ಬರಬೇಕಾಡದೆ. ನೀನು ನೋಡುವೆ, ದೇವರು ಒಂದು ಪಕ್ಕ ಇದ್ದೇನೆ, ಪಿಸಾಸಿ ಒಂದು ಪಕ್ಕ ಇದ್ದೇನೆ. ದೇವರು ನಂಗೆ ಇರುದೆಯವ ನೋಡಣ, ನಂಗೆ ಬೇಯ ಮಾತು ಹೊರಟ್ನ. ಪಿಸಾಸಿ ಇರುದಿ ಕಡೋದನ್ನ ಅರುವುದು ಮುಡಿಯ ಅಲ್ಲ ಬೇಯ ಮಾತಾಡೋದು ಅಂತ ಮರದನೆ. ಅತಪ್ಪ ನೋಡಿವಿ, ಅತಪ್ಪ ಅಂತ ಏನು ಮಾಡ್ತೀವಿ ಮಟ್ಲೆ ಏದೇನು ತೋಟದೊಳಗೆ ಏವಾಳ ಅವನ ಬೇಯ ಮಾತು ಕೊಟ್ಟು ಅವನ ಬೇಯನ ಮಾತಲ್ಲವ ಈಸಿ ಅವನ ಬೂಕಿತು ಆತ ನೋಡಿ ನೀವು. ಅವ ಸೋತೋಪಂಗೆ ಅವನ ಬೂಕಿತು, ಅವನ ಪಾಪಗೆ ತಳ್ಳಿತು, ದೇವ್ರನ್ನ ಮೀರಿ ನಡವಂಗೆ ಮಾಡಿತ್ತು ಆತ ನೋಡಿ ನೀವು. ಇರುದಿ ಆಡೋದನ್ನ ಸ್ವಾಮಿ ತಾಡೋದು ಮಾಡಿದ್ರೆ ತವರ್ತು ಪಿಸಾಸ್ ಅರದು ಮುಡಿಯ. ಈ ವಾರ್ತೆಯತ್ತ ಪಿಸಾಸ್ ಹೋರುಟ್ನ ಅಥವಾ ನೀ ಮಾತಾಡು, ನೀ ವಿಶ್ವಾಸ ನೀ ಮಾತಾಡು, ಅದನ್ನು ಸ್ವಾಮಿಯು ಕೇತು ನೋಡಲಿ, ಪಿಸಾಸು ಕೇತು ನೋಡಲಿ. ಏನ ಪಿಸಾಸು ಹೋರುಡ್ಲಿ, ನೀ ವಿಶ್ವಾಸವ ನೀ ಮಾತಾಡು. ಅತ್ತಂಬತ್ತ ಇಂದಿನ ಸದ್ದ ಪ್ರಿಯವಕರೇ, ನಂಗೆ ದೇವ್ರನ್ನ ಏನ ವಿಶ್ವಾಸವ ನಂಗೆ ಮಾತಾಡಬೇಕಾಡದೆ. ವಿಶ್ವಾಸವ ಏನ ತಳರ್ದು ಹೋಗಾರ್ದಂಗೆ ಅರಿಕೆ ಮಾಡಬೇಕಾಡದೆ. ಆ ವಿಶ್ವಾಸವ ಏನ ನೀ ತಳರಾದಂಗೆ ಮಾತಾಡು, ಅರಿಕೆ ಮಾಡು. ಅತ್ತಂಬತ್ತ ನಂಗೆ ಹೇಗೂ ಸತ್ಯ ಪ್ರಿಯವಕರೇ ನೋಡಿವಿ. ಇತ ಮಾಕೆ ಏನೋ ದೇವರು ಏನೋ ಸೊಗಮಾಡನ ಆಶೀರ್ವಚನ ಪಾದುಗಾತನ ಕುಟುಂಬ ಒಳಿತು ಬೀಗ್ತಾನೆ ಆತನೇಗಿ ಒಳ್ಳಿತನ ನಂಗೆ ಮಾತಾಡಿ ಗೆಲ್ಲಬೇಕೆ ಅಡದೆ ಆತ ನೋಡಿ. ಇತ ಮಾಕೆ ನೋಡುವೆ, 1 ಸಾಮುವೇಲ್ ಬುಕ್ದಾಗೆ ಅದರ ಅಧಿಕಾರದಾಗೆ ಅಲ್ಲಿಗೆ ಗೋಲಿಯಾತು ಬಂದು ನಿಂತದ್ದು ನಂಗೆ ನೋಡಿ. ನೀವು ಏನೋ ಫಿಲಿಸ್ತೀಯರಿಗೂ ಇಸ್ರಾಯೇಲ್ ಜನರಿಗೂ ಯುದ್ಧ ಮಧ್ಯೆ ಅಲ್ಲಿ ಗೋಲಿಯಾತ್ ಬಂದು ಜನ ಹಂಚಿಕೆ ಚಿಂದನೆ. ಆ ಟೈಮದಾಗ ದಾವೀದು ಬಂದ ಆತನಿಗೆ ನೋಡಿ. ನೀವು ಅವ ಬಂದು ಹೆಣ್ಣಿನ ಬಟ್ಲೆ ಯುದ್ಧ ನಾವೋನೆ ಆತನ ಹೋತು ಓಪನಾಗ ಅಲ್ಲಿ ಏನು ನಡ್ತು ಬಟ್ಲೆ ಏನೋ ಗೋಲಿಯಾತ್ ಬಂದು ಪಟ್ಟೆ ಓಡ ಬನ್ನ ಅಲ್ಲ ಇಲ್ಲಿ ದಾವೀದನ ಬಟ್ಲೆ ಏನ ಅದರ ಅಧಿಕಾರದಾಗೆ 45, 46, 47 3 ಮಾತು ಏನ ನೀ ಪಟ್ಟೆ ಓಡುವು ಈಟಿ ಹೊಡೆಯು ಬಂದರೆ ನಾನು ಎತ್ತ ಬಂದ ಬಟ್ಲೆ ನೀ ನಿಂತಿದ್ದ ಇಸ್ರಾಯೇಲಿನ ರಾಣುಗಳ ದೇವನಾಗಿ ಸೇನೆಗಳ ಕರ್ತುಡಿ ನಾಮತ್ತಿನಲ್ಲಿ ನೋಡುತ್ತೆ ಹೊರಗಿರಿ ಅಂತ ನೀನ ಅದು ಮಾತಾರಲ್ಲ. ಆಮೇಲೆ ಏನೇನು ಎತ್ತ ಬಟ್ಲೆ ಏನ ಈ ಕರ್ತರ್ ಏನ ಈ ಯುದ್ಧ ಕರ್ತುಡಿಯುತ್ತೆ ನೀನ ಕರ್ತರ್ ಏನ ಉಂಗಳ ಎಂಗಳ ಕೈಲಿ ಒಪ್ಪು ಕೊಡುಪಾರ ವಿಶ್ವಾಸವೇನ ಈ ಯುದ್ಧ ಕರ್ತುಡಿಯುತ್ತೆ ನೀನ ದೇವರು ನಿನ್ನವ ಎನ ಕೈ ಒಪ್ಪಿಸ್ತಾನ ನೀನ. ಇಂದು ನಾನಿನ ಮಂಡಿಯ ಗತ್ತ ಬೆಟ್ಟಿ ಎತ್ತಿನೇ ಅತ್ನೇಗಿ ನಿನ್ನವ ಇಂದು ಆಗಾಯ ಪರವಾಗ ಇಟ್ಟಾಗಿ ಕೊಟ್ಟನೆ ಅತ್ನೇಗಿ ಆಮೇಲೆ ವಿಶ್ವಾಸವ ಅರಿಕೆ ಇಟ್ನ. ಒಂದು ಪಕ್ಕ ಗೋಲಿಯತ್ತನ ಕೈ ಹೋಗೆ ಪಟ್ಟೆ ಆಡದೆ ಈಟಿ ಆಡದೆ ಅಲ್ಲ ದಾವೀದರ ಕೈ ಒಂದು ಇಲ್ಲೇ ಒಬ್ಬರು ಬೇಯ ಮಾತುದಾಗೆ ಗೆಬ್ಬುದು ನೋಡಿ ಪ್ರಿಯಕರೇ. ಸ್ವಾಮಿಯ ನಾಮವ ಅರಿಕೆ ಇಟ್ಟ, ಸ್ವಾಮಿಯ ನಾಮವ ಏನ ಈ ಯುದ್ಧ ಕರ್ತುಡಿಯೇನ ಏನ ಈ ಯುದ್ಧ ಕರ್ತುಡಿಯೇನ ಇವುங்களை எங்கள் கையில் ஒப்பு கொடுப்பார்ந்தேಗಿ ವಿಶ್ವಾಸ ಮಾತಾಡಣ ಆಮೇಲೆ ಬೇಯೋಗೆ ಒಳ್ಳಿತನ ಮಾತಾಡಣ. ನಿನ್ನವ ದೇವರು ಎನಕ್ಕೆ ಒಪ್ಪಿಸ್ತಾನೆ
ಯೌವನಸ್ಥನ್ನ ನಿನ್ನ ಗತ್ತ ನಾ ಎತ್ತಿನೇ ಇಂದು ನಿನ್ನ ದೇಹವ ಆಗಾಯ ಪರವೆಗ ಇಟ್ಟಾಯಿ ಕೊಟ್ಟನೆ ಅತ್ನೇಗಿ ಆమె ವಿಶ್ವಾಸವ ಮಾತಾಡೋದು ನೋಡಿ ಪ್ರಿಯಕರೇ. ಆమె ವಿಶ್ವಾಸವ ಮಾತಾಡಿಯೇ ಗೋಲಿಯಾತ್ ಗೆದ್ದಾತ ನೋಡಿಯೋ. ನಂಗೆ ಆ ವಿಶ್ವಾಸ ಮಾತು ಕಡಿದು ಬರಲಿ. ಗೋಲಿಯಾತ ಬೂಕು ಮಾತುಗೋ, ಸತ್ತೂರ್ನ ಸಿಗ್ಗುಪುಡ್ತು ಮಾತುಗೋ, ಸತ್ತೂರ್ನ ಜೋಲಿಯ ಏನು ಇಲ್ಲದ ಮಾಡುವ ಮಾತುಗೋ, ಆ ವಿಶ್ವಾಸ ವಾರ್ತೆ ಅರಿಕೆ ಮಾಡಿ ನಂಗೆ ಜಯವೆತ್ತು ಪ್ರಿಯಕರೇ. ಇತ ಮಾತು ನೋಡ್ವಿ, ಯೇಸುಸ್ವಾಮಿ ತನ್ನ ಊழியதாக இத்தமாக்கி ಒಂದು ಮಾತು ತೀರಾ மத்தேயு புக்கு 8 அதிகாரம் 16 மாத்து ತೀರಾ அவர் அந்த ஆவிகளை தமது வார்த்தையினாலே துரத்தினார். அத்னி நோனியோ அவர் அந்த ஆவிகளை தமது வார்த்தையினாலே துரத்தி பிணியாளிகள் எல்லாரையும் சொஸ்தமாக்கினார். நேகி அந்த ஆவிகளை தமது வார்த்தையினாலே துரத்தினார். நேகி தன்னை ಬೇಯ ಮಾತ ಬೀತು ಪಿಸಾಸ ತುರತಿತು ಅತ್ನ ನೋನಿಯೋ. ಅದೇ 8 அதிகாரம் 26 மாத்துಗೆ காற்றையும் கடலையும் அதட்டினார். உடனே மிகுந்த அமைதல் உண்டாயிற்று. நோனியோ சுவாமி தன்னை ಬೇಯ ಮಾತ ಬೀತು கடல் அலையறிந்து பப்பனக காற்றையும் கடலையும் அதட்டி இறையாதே அமைதலாய் இருந்தேகி அதட்டிದ ನಂಗೆ ನೋಡ್ನಿಯೋ. ಆ ವಾರ್ತೆಯ ಕೇಗಿ ಅದನ್ನು ಅದಟ್ಟಿದ್ದು ನೋಡ್ನಿಯೋ. ಅದೇ ಮತ್ತೆ 8 அதிகாரದಾಗೆ 8வது ಮಾತುಗೆ ಅದು 111 ಮಾತು ಕೇಳ್ತಾನ. 8 அதிகாரದಾಗೆ 8வது ಮಾತು ಕೇಳ್ತಾನ. ஒரு வார்த்தை மாத்திரம் சொல்லும் அப்பொழுது என் வேலைக்காரன் சொஸ்தமாவான். ದೇವರೇ ನಿನ್ನ ಬೇಂದ ಒಂದು ಮಾತು ಬರಲಿ ಸ್ವಾಮಿ ಅಂತ ಕೇಳ್ತಾನ. ಬೇಂದ ಒಂದು ಮಾತು ಬರ್ರಿ ಅಂತ ಕೇಳ್ತಾನ. ನೋಡ್ವಿ ಆ ಮಾತು ಬರಬೇಕಾಡಿದೆ, ವಿಶ್ವಾಸದ ಮಾತು ನಂಗೆ ಬರಬೇಕಾಡಿದೆ. ನೋಡ್ವಿ ಯೇಸು ಸ್ವಾಮಿಗ ಸಾರದ ಮಾತ್ರ ಅಲ್ಲ, ನಂಗೆ ಸಾರಿಯು ದೇವ್ರನ್ನ ಆವಿ ಆಡದೆ, ನಂಗೆ ಸಾರಿ ದೇವ್ರನ್ನ ಆವಿ ಆಡದೆ ನಂಗೂ ಮಾತಾಡೋದು. ಯೇಸು ಸ್ವಾಮಿ ಅಂತ ಮಾತಾಡ್ತಿ ನೋಡಿದ್ಯೋ. ಪಿಸಾಸು ನೋಡಿ ಮಾತಾಡಿತ್ತು, ಕಾಟ್ರು ಕಡಲಿ ನೋಡಿ ಕಡಲಿನ ಅಲೆ ನೋಡಿ ಮಾತಾಡಿತ್ತು. ಇಲ್ಲಿ ಹೋಗಿ 100 ಬದಿ ಒಂದು ಮಾತು ಇವನು ಕೆತ್ತನ ದೇವ್ರು ಮಾತಾಡಿತು ನೋಡಿಯೋ. ನಂಗೂ ಮಾತಾಡಿ ಗೆಲ್ಲಬೇಕೆ ಆಡದೆ ಅತ್ತೆಂಬುದನ್ನ ನಂಗೆ ನೋಡಿ ಪ್ರಿಯಕರೇ. ಅದು ಮಾತ್ರ ಅಲ್ಲ, ಯವೀರು ಒಂದು ಕುರಿಪಿಟ್ಟ ಜಾಮದೋಗೆ ತನ್ನ ಹೆಣ್ಣು ಸಂಗಟಾಯ್ತು ಇಬ್ಬನಗ ಬಂದು ಯೇಸು ಸ್ವಾಮಿ ಕುರ್ಚಿ ಬಾಂದ್ ಕುಟ್ ನೋಪನಗ ಸುದ್ದಿ ಬಂದರ ಇನ್ನು ಸತ್ತು ಬಿಟ್ಟಂದೇಗಿ ಆಲು ದೇವರು ನೀ ಧೈರ್ಯವಾಗಿರುಂದೇಗಿ ವಿಶ್ವಾಸ ಹೊಡಿರುಂದೇಗಿ ಮನೆಗೆ ಹೋಗಿ ಆಮೇಲೆ ಏನು ಕೇತಂಗೆ ಆಯ್ತಾ ನೀ ಬಂದು ನಿನ್ನ ಕೈಯ ಏನು ಹೆಣ್ಣು ಮೇಲೆ ಬೀಸುವಮಿನ್ ಕೇತ. ಅದೇ ಮಾಕೆ ಯೇಸು ಸ್ವಾಮಿ ಆಮಗೆ ಬೇಕಾಗಿ ತನ್ನ ಕೈಯ ಹೆಣ್ಣು ಮೇಲೆ ಬೀತು ದಲಿ ತಗೂಮಿ ಅತ್ನ ಸಿರುಪೆಣ್ಣೆ ಎಳುಂದಿರುತ್ನಿಗಿ ಸ್ವಾಮಿ ಹೇಳ್ತದೆ ನೋಡಿಯೋ. ಆ ವಾರ್ತೆಯ ಕೇಗಿದೆ ಅಲ್ಲಿ ಜೀವನ್ ಬಂತು ನೋಡಿಯೋ. ಸ್ವಾಮಿಯ ವಾರ್ತೆ ಒಪ್ಪನಗ ಅಲ್ಲಿ ಜೀವನ್ ಬಂತು. ಸ್ವಾಮಿಯ ವಾರ್ತೆ ಬಪ್ಪನಗ ಅಸುತಾವಿಗೆ ಓಡಿತು. ಸ್ವಾಮಿಯ ವಾರ್ತೆ ಬಪ್ಪನಗ ಕಾಟ್ರು ಕಡಲು ಅಮೈದಲ್ ಅಲ್ಲಿ ಅಡ್ಡಂಗಿ ಅಮೈದಲ್ ಉಂಡಾತು. ಸ್ವಾಮಿಯ ವಾರ್ತೆ ಬಪ್ಪನಗ ಆ 100 ಗೆಲ್ಚಕಾರ ಅವ ಸ್ವಸ್ಥಾತು ನೋಡಿಯೋ. ವಾರ್ತೆ ಏನ ವಿಶ್ವಾಸ ಮಾತಾಡೋದು ನಂಗೆ ದೇವರು ಏನ ಯೇಸು ಸ್ವಾಮಿ ಮಾತಾಡಿಂಡೇ ಇದ್ದ. ಊழிಯ ಮಾಡೋನಾಗ ಯೇಸು ಸ್ವಾಮಿ ಮಾತಾಡೇ ಇದ್ದ. ಇಂದು ನಂಗೆ ನೋಡಿ ಸ್ವಾಮಿನ ನೀವು ಮಾತಾಡು, ವಿಶ್ವಾಸವ ಮಾತಾಡು, ವಿಶ್ವಾಸವ ಅರಿಕಿಟ್ಟು ಮಾತಾಡು, ವಿಶ್ವಾಸವ ಪಿಸಾಸಿ ನೋಡಿ ಮಾತಾಡು, ಸುಳ್ಳಿನ ಮೇಲೆ ನೋಡಿ ಮಾತಾಡು, ಏನ ಕಾಟ್ರು ಕಡಲ ನೋಡಿ ಮಾತಾಡು ಅತ್ನೇಗಿ ಸತ್ತ ಜೊತೆ ನೋಡಿ ಮಾತಾಡುತ್ನೇಗಿ ಸ್ವಾಮಿ ಹೇಗೋದು ನೋಡಿ ನೀವು. ನಂಗೆ ಮಾತಾಡಿ ಜಯವತ್ತು ಪ್ರಿಯಕರೇ ವಿಶ್ವಾಸವ ಮಾತಾಡು. ಅದು ಮುಲಿವಾಯ್ ನೀ ಜಯ ಒಂದು ಬದುಕು. ಏನ ಪೌಲ್ನ ಮಾಕೆ ನಂಗೂ ಯೇಸು ಸ್ವಾಮಿ ಮಾಕೆ ನಂಗೂ ವಿಶ್ವಾಸವ ಮಾತಾಡುವೋ ಜಯವೇತು. ಸ್ವಾಮಿಗೆ ವರಿಸಲಿ ನಿಂಗೆ ಅರ್ಕ ಮಾಡಿಬಿರ್ಕೋ. ದೇವರೇ ಏ ಸ್ವಾಮಿ ನಾಮದೋಗೆ ಹೆಂಗೆ ನನ್ರಿ ಅರ್ಕ ಮಾಡಿ ಸ್ವಾಮಿ ಎತ್ತೆ ಪೌಲೆತ್ತೆ ವಿಶ್ವಾಸ ಮಾತಾಡಿತು ದೇವರೇ. ಸ್ವಾಮಿ ಕಪ್ಪರ್ ಸೇದವೆ ಅಲ್ಲಾರ್ದಂಗೆ ಪ್ರಾಣ ಸೇದ ಬರಾಂದೇಗಿ ಆమె ಹೇಯ್ತು ಸ್ವಾಮಿ. ಆమె ತಿಟ್ಟವ ಹೇಯ್ತು ಯೂರೋಪ್ ಕುಳಿದ ಬಂದಿತ್ತು, ಪುಯಲ್ ಬಂದಿತ್ತು, ಕಪ್ಪಲ್ ಸೇದ ಬಂದಿತ್ತು ದೇವರೇ. ಆ ಸ್ವಾಮಿ ಅಲ್ಲಿಗೆ ಪೋರ್ಚಿಯವರು ಕುಬ್ಬುದು ಟ್ರೈ ಮಾಡಿದರು, ಕಟ್ಟುವಿರಿಯನ್ ಅದು ಕಚ್ಚೋದು ಟ್ರೈ ಮಾಡಿತ್ತು. ಏನತ್ತ ಬಂದಲಿಯೂ ಆమె ವಿಶ್ವಾಸ ಅರಿಕಿಟ್ಟ ದೇವರೇ. ಅದೇ ಮಾಕೆ ದೇವ್ರನ್ನ ಮಕ್ಕವಾಯಿ ಹೆಂಗ ವಿಶ್ವಾಸ ಅರಿಕಿಟ್ಟು ಪಿಸಾಸ ನೋಡಿ ಏನ ಪಿಸಾಸ ವಾರ್ತೆಯ ಕೇಗಿ ಅದನ್ನು ತೊರತಿ ದೇವರೇ ಕಾಟ್ರು ಕಡಲು ಅದಟ್ಟಿದಂಗೆ ಹೆಂಗ ವಾರ್ತೆಯ ಹೇಗಿ ದೇವರೇ ಸತ್ತವ ಆ ಹೆಣ್ಣು ನೋಡಿ ದಲಿತ ತಗೊಂಬಂದಿದಂಗೆ ಅಲ್ಲಿ ಜೀವನ ಬಂದಂಗೆ ಸ್ವಾಮಿ ಹೆಂಗವು ವಿಶ್ವಾಸ ಮಾತಾಡಿ ಗೆದ್ದು ಬದುಕುವ ತಾಸ ಮಾಡು ಸ್ವಾಮಿ. ಆಶೀರ್ವದಿಸು ವಚನ ನಡುತ್ತೀನಿ ನನ್ರಿ ಹೇಳು ಏ ಸ್ವಾಮಿ ನಾ ಮೂಲ್ಯವಾಗಿ ಯಾರಕ್ಕೆ ಕೇಳ್ತೀನಿ ದೇವರೇ. ಆಮೇನ್ ಆಮೇನ್. ಸ್ವಾಮಿನಿಗೆ ವರಿಸಲಿ ಪ್ರಿಯೋದಕರೇ. ಆಮೇನ್.